ಆಗ ಬಂದ ಸರ್ ಮಲಗಿದ್ದ ಮನೇಲಿ ಮಲಗಿದ್ದ ಸರ್. ಅಲ್ಲೇನೋ ಗಲಾಟೆ ಆಯ್ತದೆ, ಹುಡುಗನ ಗಿಡಕ್ಕೆ ಹೊಡಿತವ್ರೆ ಅಂದ್ಬಿಟ್ಟು ಒಬ್ಬ ಬಂದ. ಅಲ್ಲೇ ಇದ್ದನು, ಬಂದ್ಬಿಟ್ಟು ಹೇಳ್ದ ಗಲಾಟೆ, ಅವ್ನಿಗೆ ಇನ್ನೊಂದು ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ ಅಂದ್ಬಿಟ್ಟಿದೆ. ಆಗ ಇನ್ನೊಂದು ಹುಡುಗ ಕಾಟೇನು ಅವ್ನ ಫ್ರೆಂಡ್ ಅವನು ಬಂದು ಸ್ಕೂಟ್ರಲ್ಲಿ ಕರ್ಕೊಂಡು ಸುಪ್ಪಣ್ಣ ಬಾ ಬೇಗ ಅಂದ್ಬಿಟ್ಟು ಸರ್ ಹೋದ್ರು ಹೊರಗಡೆ. ಹೋದಾಗ ಸರ್ ಇವರು ಏನು ಮಾಡಿದ್ದಾರೆ, ಇವ್ರು ಇನ್ನೂ ಗದ್ದೆಗೆ ಹೋಗಿಲ್ಲ. ಪಕ್ಕದ ನನ್ನ ತಮ್ಮನ ಗದ್ದೆ ಐತೆ ಲೊಕೇಶನ್ ಅಂದ್ಬಿಟ್ಟು ಆ ಗದ್ದೆ ಮಗ್ಳಲ್ಲಿ ಬಂದು ಕಾಯ್ಕೊಂಬಿಟ್ಟವ್ರೆ ಸರ್ ಅವರು. ಇವ್ರಿಗೆ ಗೊತ್ತಿಲ್ಲ, ಅದು ಸ್ವಲ್ಪ ರೋಡು ಚಿಕ್ಕದು, ಸ್ವಲ್ಪ ಗಾಡಿ ರೋಡ್ದಂಗೆ ಕಾಣುತ್ತೆ. ಆ ಹೋಗೋ ಹೊತ್ತಿನಲ್ಲಿ ಬ್ಯಾಕ್ ಸೈಡೇನೋ ಹಿಂದ್ಗಡೆ ಇಟ್ಕೊಂಬಿಟ್ಟು ಕೆಳಗೆ ಹಿಡ್ಬಿಟ್ಟು ಯಾವ್ದು ಹೊಡೆದವ್ರು ಅಂತ ಗೊತ್ತಿಲ್ಲ, ಹೊಡ್ಸಾಯ್ತು. ಪಾರ್ಟಿಗಳೆಲ್ಲ ನಮ್ಮೂರಿನವರೇ ಸರ್ ಅವರು. ಸರ್ ಇದು ದ್ವೇಷ ಅಂದರೆ ಏನು ಅಂತ ದ್ವೇಷ ಗೊತ್ತಿಲ್ಲ. ಇವನು ಯಾವ ರಗಳಿಗೆ ಯಾವುದೂ ಗಲಾಟೆಗೆ ಹೋದನಲ್ಲ. ಹಿಂದೆ ಪಾಪದೊಂದು ಕೊಲೆ ಮಾಡಿಬಿಟ್ಟಿದ್ರು ಸರ್. ಇವನು ಭಾಳ ಕ್ಲೋಸ್ ಫ್ರೆಂಡು. ಇವನು ಪಾಪಕ್ಕೆ ಅವರು ಜೈಲಿಗೆ ಹೋಗಿದ್ದಲ್ಲ, ಸ್ವಲ್ಪ ಪಾಪ ಕೊಲೆ ಮಾಡ್ಬಿಟ್ಟು ಇವನು ಬುಡಿಕಿಲ್ಲ, ಅವ್ರು ಬಂದರೆ ಈಚೆಗೆ ಅಂದ್ಬಿಟ್ಟು ಆ ದ್ವೇಷಕ್ಕೆ ಏನೋ ಗೊತ್ತಿಲ್ಲ ಸರ್. ಹಾಗೆ ಇವನು ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಅಲ್ಲಿಂದನೇ ಇದು ಮಾಡೋರೆ ಸರ್. ಅಲ್ಲಿ ಕೋಳಿ ಎಬ್ಬಿ ಅಂತ ಅವನೇ ಸರ್, ನಮ್ಮ ಪಾಲಳಿಯವನೇ ಅವನೊಬ್ಬ, ಪ್ರಮೋ ಅನ್ನೋನೊಬ್ಬ. ಇದು ಜೊತೆಗೆ ಸಾಕ್ಷಿಗೆ ಸರ್ ಮೇಯ್ನಾಗಿ ಎನ್ಕೌಂಟ್ರಿ ಗಿರಿ ಅಂದ್ಬಿಟ್ಟು ಸರ್, ಅವನು ಭಾಳ ಡಾನು ಸರ್. ಅವನು ಎಲ್ಲ ನಡೀತಾರ, ನಮ್ಮೂರು ಹಾಳಾಯ್ತಾ ಇರೋದು ಅವನಿಂದನೇ ಸರ್. ಅವನು ಎಲ್ಲ ಬಿಟ್ಟು ಎಲ್ಲ ಮಾಡ್ತಾಯಿದ್ದಾನೆ ಸರ್. ಕುಮ್ಮಕ್ಕೆ ಮೇಯ್ನ್ ಅವನೇ ಸರ್. ಆ ಹುಡುಗನೆಲ್ಲ ಹೆಂಗೆ ಬಿಟ್ಟು ಇದು ಮಾಡ್ತಾರೆ ಕ್ಯಾರಸನ್ ಸರ್, ಎನ್ಕೌಂಟ್ರಿ ಗಿರಿ ಅಂದ್ಬಿಟ್ಟು. ಈಗ ಸರ್ ಬೆಲ್ವತ್ತಾದಲ್ಲೂ ಒಬ್ಬನ ಅವನು ಕೊಲೆ ಮಾಡೋ ಅದು ಪೇಪರ್ಲೆಲ್ಲ ಬಂದಿತ್ತು ಸರ್. ಇವನು ನನ್ನ ಮಗನ ಹೊಡಿಸ್ಬೇಕು ಅಂದ್ಬಿಟ್ಟು ಸುಮಾರು ಜನಕ್ಕೆಲ್ಲ ಗೊತ್ತಾಗದೆ ಸರ್, ಹಿಂಗೆ ಹುಷಾರಾಗಿರು ಅಂದ್ಬಿಟ್ಟು ಈಗ ಕೊನೆಗೆ ಇವ್ರನ್ನ ಬುಟ್ಟಿ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಸರ್ ಕೋಳಿ ಎಬ್ಬಿ ಅಂತಿದ್ದಾರಲ್ಲ, ಅವ್ರ ತಾಯಿ ಒಬ್ಬರು ಇದ್ದಾರೆ. ಅವ್ರಿಗೂ ಸರ್ ನನಗೆ ಹೇಳಿದ್ರು, ನನ್ನ ಮಗನಿಗೂ ಗಲಾಟೆ ಆಯ್ತಂತೆ, ನಿನ್ನ ಮಗನ ಯಾವತ್ತಿರು ತೆಗ್ದಾಕ್ತೀನಿ ಅಂತ ನನ್ನ ಮಗ ಹೇಳಿದನಂತೆ ಅಂತ ನನ್ನ ಜೊತೆಲಿ ಇಲ್ಲಿ ನಮ್ಮದೇ ಭಾವಿತ್ರ ಹೇಳಿದ್ರು ಸರ್. ಅವಾಗ ನಾನೇನು ಮಾತಾಡಲಿಲ್ಲ ಸರ್, ಬಿಡವ ಏನಾಯ್ತದ ಆಗಲಿ, ನಾವೇನು ಮಾಡೋಕ್ಕಾದ ಇಷ್ಟೇ ಸರ್. ನನಗೆ ಕಾಲು ತೆಗೆದುಬಿಟ್ಟಿದ್ರು ಸರ್, ನಾನು ಎಲ್ಲೂ ಓಡಾಡೋಕ್ಕಾಗಲ್ಲ. ಹಿಂಗೆ ಸರ್ ಅವನೇ ಸರ್ ಮೇಯ್ನ್ ನಮ್ಗೆ ಇದ್ದದ್ದು, ಒಬ್ಬನೇ ಮಗ, ಇನ್ಯಾರೂ ಇಲ್ಲ ಸರ್ ನಮಗೆ. ಈಗ ನಮ್ಮ ಪರಿಸ್ಥಿತಿ ಈಗ ಐತೆ, ನಾವು ಒಂದು ಜೀವನ ಮಾಡ್ಬೇಕಾದ್ರೆ ಭಾಳ ಕಷ್ಟ ಐತಿ. ಆಗ ವ್ಯವಸಾಯ ಮಾಡೋಂಗಿಲ್ಲ, ಮಾಡೋಕ್ಕಾಗಲ್ಲ. ಈಗ ಅವನಿದ್ದು ಒಂದು ಎಲ್ಲ ಇತ್ತು. ಈಗ ಅವನು ಇದಾಗದೆ ಸರ್, ಅವ್ನಿಗೆ ಹೋದ್ಮೇಲೆಗೆ ನಮ್ಮ ಮನೆ ಲೈಫ್ ಹೇಳೋಗೈತೆ. ಈಗ ನಾವೇನಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಸರ್ ಮಾಡ್ಕೊಂಬಿಟ್ಟಿದ್ವಿ. ನಾವೇ ಆತ್ಮಹತ್ಯೆ, ನಾವು ನೆಣ್ದಿರ್ಬೇಕು, ಮಗಳೇನೋ ಮದುವೆ ಮಾಡ್ಕೊಳ್ತಿದ್ವಿ. ಇನ್ನು ಅವಳು ಬಂದು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಅವ್ಳ ಗಂಡ ಮನೆ ಅಲ್ಲಿ ನೋಡ್ಬೇಕಲ್ಲ ಸರ್ ಅವ್ರದ್ದು. ಇದರಿಂದ ಈಗ ನಾವೇ ಏನಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಸರ್. ಸರ್ ಮನೆ ಕಟ್ಬಿಡ್ತೀನಿ ಕಂಡೆಡೆಯಿಂದ ಮಾಡಪ್ಪ ಅಂತ ಅಂದ ಸರ್. ಮಾತಾ ಒಳ್ಳೆಯದು, ಮನೆ ಕಟ್ಟಬೇಕು ಅಂತ ಹೇಳಿದ್ದ. ಆಮೇಲೆ ನಮ್ಮ ಮಗಳಿಗೆ ಒಂದು ಯಾವುದಕ್ಕೆ ಸೈನ್ ಮಾಡು, ಕಾರ್ಸ್ಕೋಬೇಕು ಕಣವ, ನನಗೋಸಿ ಹೆಲ್ಪ್ ಮಾಡು ಅಂತ. ಆಯಿತು, ನೀನು ಏನು ಬೇಕು ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಮಗಳು ಅವಳು ಹೇಳಿದ್ದು ಸರ್. ಇಷ್ಟೆಲ್ಲ ಆಗಿ ಕೊನೆಗೆ ಇವರು ಅದು ಜೈಲಲ್ಲಿದ್ದಾರಲ್ಲ ಸರ್, ಅವ್ರದ್ದೇ ಎಲ್ಲ ಹಿಕ್ಮತ್ತು. ಮೇಯ್ನ್ ಇದಕ್ಕೆಲ್ಲ ಸೂಸೋದಾರೆ ಸರ್ ಎನ್ಕೌಂಟ್ರಿ ಗಿರಿನೇ ಸರ್, ಮೇಯ್ನ್ ಪಾತ್ರ ಒಂದು. ಹೀಗಾಗಿ ಕೋಳಿ ಬೇವ್ರ ತಾಯಿ ಮತ್ತು ಪ್ರಮ್ಮವ್ರ ತಾಯಿ ಸರ್, ಇವರೆಲ್ಲ ಸೇರ್ಕೊಂಡು ಮಾಡ್ಯಾರ ಕೆಲಸ ಎಲ್ಲ ಎತ್ಕಟ್ಟಿ. ಅವನು ಕೋಳಿ ಯಾರು ಎನ್ಕೌಂಟ್ರಿ ಗಿರಿಯನು ಸರ್, ಅಲ್ಲಿ ಅವ್ರ ಮನೆಗೆಲ್ಲ ಬರ್ತಾನೆ. ಅವನು ಬಂದೆ ಅವಂದೇ ಸರ್, ನೀನು ಪಾಪ ಕೊಲೆ ಆಗ್ಬೇಕಾದ್ರೆ ಅವನೇ ಕಾರಣ, ನನ್ನ ಮಗ ಕೊಲೆ ಆಗ್ಬೇಕಾದ್ರೆ, ನಮ್ಮ ಸುಪ್ರೀತ್ ಕೊಲೆ ಆಗ್ಬೇಕಾದ್ರೆ ಅವನೇ ಕಾರಣ ಸರ್. ರೈಸ್ಗೆ ಹೋಗ್ತಾಯಿದ್ರು ನಿಜ ಸರ್. ಈಗ ರೈಸ್ಗೆ ಹೋಗಿ ನೋಡಿ ಸರ್, ಶನಿವಾರ ಇತ್ತು ರೈಸು, ಅದು ಹೊಡ್ಕೊಂಡು ಬಂದರು. ಪ್ರೈಸ್ ಬಂದಿತ್ತು, ಅದೇನು ಕ್ಯಾಶ್ ದುಡ್ಡು ಕೊಡುವಂಥ 30,000 ಎಷ್ಟು ಕೊಟ್ಟರು ಗೊತ್ತಾಯಿತು. ಬಂದು ರೈಸರು ಹೊಡ್ಕೊಬಂದರು. ಅವತ್ತೆಲ್ಲ ಪೂಜೆ ಮಾಡಿ ಮಾಮೂಲಿ ಹೊರಿನ ತಗೊಬನ್ನಿ ನಮ್ಮ ಮನೆ ಹತ್ರನೇ, ಅದೆಲ್ಲ ಪೂಜೆ ಮಾಡಿ ತಿರ್ಗಾ ಪುನಃ ಹೊಡ್ಕೊಂಡು ಅಲ್ಲಿಗೆ ಕಟ್ಬಿಟ್ರು ಸರ್. ದನ ಕಟ್ಟಾಗ ಒಂದಿಷ್ಟು ಫಾರ್ಮ್ ಹೌಸ್ ಥರ ಮಾಡ್ಕೊಂಡು ಅಲ್ಲೇ ಇದ್ದರು ಸರ್. ಬೆಳಿಗ್ಗೆ ಹೋದರೆ ಸರ್ ಅವನು ಸಾಯಂಕಾಲ 9 ಗಂಟೆಗೆ ಬರ್ತಿದ್ದು. ಅಲ್ಲೇ ಇರೋನು ಸರ್, ಎಲ್ಲೂ ಹೋಗ್ತಿರ್ಲಿಲ್ಲ. ಸರ್ ಅದೇ ಜಮೀನು ಹತ್ರನೇ ಸರ್ ಚಾಕ್ ಮಾಡಿರೋ ಕೆಲಸ. ಅವನೆಲ್ಲೂ ಹೋಗ್ತಿರ್ಲಿಲ್ಲ ಸರ್. ಅವನು ಬೆಳಿಗ್ಗೆ ಇಲ್ಲ ಎಲ್ಲೂ ಸಿಗಲ್ಲ ಅಂದ್ಬಿಟ್ಟಿದ್ದಾನೆ ಸರ್. ಪೊಲೀಸ್ ಊರಲ್ಲಿ ಇರಬೇಡಿ ಅಂತ ಪೊಲೀಸ್ನವ್ರು ಹೇಳಿದರು. ಅದಕ್ಕೇನು ಮಾಡೋಣ ಸರ್, ಇಲ್ಲಿ ಬೇಡಿಕೆ ಬೇಡ ಅಂದ್ಬಿಟ್ಟು ಅವನು ಅಲ್ಲಿ ಹೋಗ್ಬಿಡೋಣ ಸರ್, ಜಮೀನು ಹತ್ರನೇ ಹೋಗ್ಬಿಡೋಣ ಸರ್. ಅಲ್ಲೇ ಇರೋನು ಸರ್. ಸಾಯಂಕಾಲ ಬಂದ್ಬಿಡೋನು, ಮನೇಲಿ ಮಲ್ಕೊಳ್ಳೋನು ಸರ್. ವಯಸ್ಸು ಹುಡುಗರು ಏನಾರು ಇದ್ದರೆ ಅಲ್ಲೂ ಮಲ್ಕೊಳ್ಳೋನು, ಬಂದ್ಬಿಡೋನು ಸರ್. ಡೈಲಿ 9 ಗಂಟೆ ಆದಮೇಲೆ ಗಾಡಿ ತಗೊಂಡು ಬಂದುಬಿಟ್ಟು ಹುಡುಗರು ಕರ್ಕೊಂಡು ಬಿಟ್ಬಿಡೋರು ಸರ್.
ಅವ್ರವ್ರ ಮನೆಗೆ ಹೊರಟೋಗು. ಈ ಥರ ಆಗಿ ಸರ್ ನನ್ನ ಮಗನ ನಿರಪರಾಧಿಗೆ ಕೊಂದರು ಸರ್. ಇವತ್ತು ನಮ್ಗೆ ಯಾವ ಥರ ಜೀವನ ಮಾಡೋದೇನೋ ಗೊತ್ತಾಗ್ತಿಲ್ಲ. ನನಗೆ ನೋಡಿದ್ರೆ ಕಾಲು ಹಿಂಗೆ ಈಗ ಮಾರ್ಚಲ್ಲಿ ಸರ್ ತೆಗೆದುಬಿಟ್ರು ಹೋಯ್ತು. ಈಗ ನಾವು ಜೀವನ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ನಮ್ಗೆ ಆಧಾರ ಇದ್ದಾನೆ ಅವನು ಸರ್. ನಮಗೆ ಇನ್ಯಾವ ಆಧಾರನೂ ಇಲ್ಲ. ಈಗ ನಮಗೆ ಆಧಾರನೂ ಹೋಯ್ತು. ಈಗ ನನ್ನ ಮಗ ಹೋದ. ಈಗ ನಾವು ನಮ್ಮ ಮಿಸ್ಸಸ್ ಏನೂ ಇಲ್ಲ ಸರ್. ಒಂದು ಒಳ್ಳೆನೋ ಏನೋ ಒಂದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಹ್ಞೂ ಸರ್. ಸರ್ ಹ್ಞೂ ಸರ್, ಯಾವುದಕ್ಕೂ ಹೋಗ್ತಾರಲ್ಲ ಸರ್. ಅವನು ಜಮೀನು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅವತ್ತು ಶನಿವಾರ ರೇಸ್ ಇತ್ತು KR ನಗರ ಸರ್. ಅಲ್ಲಿಗೆ ಮಾತ್ರ ಹೋಗಿ ಅವತ್ತೇ ಹೋಗಿದ್ದವನು, ಇನ್ನು ಹೋಗಿಲ್ಲ ಸರ್. ರೇಸ್ ಹೊಡ್ಕೊಂಡು ಬಂದರು. ಬಂದದ್ದು ಅವತ್ತೇ ಶನಿವಾರ ಆಗಿರೋದು ನೈಟ್. ಇಲ್ಲಿ ಹುಡುಗ ಬಂದಿದ್ದು ಶನಿವಾರ ಬಂದು ರಾತ್ರಿ 10 ಗಂಟೆಯಲ್ಲೇ ಮನೆಯಿಂದ ಹೋಗಿದ್ದಾನೆ ಸರ್. ಕರ್ಕೊಂಡೋದ್ರು ಹುಡುಗ ಕಾರ್ತಿಯನ್ನು ಸರ್. ವೆಂಕಟರಮಣ ಅಂದ್ಬಿಟ್ಟು ಸರ್.